ಸೂಕ್ಷ್ಮತೆ ವಿಚಾರ ಅಂತ ನೀವು ಅನ್ಕೋತಿದ್ದೀರಾ. ಭಾರತ ಅಂದರೆ ಇದು ಎಲ್ಲ ರಾಷ್ಟ್ರಗಳಲ್ಲೂ ಒಂದು ನಾವು ಹೆಮ್ಮೆ ಪಡುವಂಥ ರಾಷ್ಟ್ರ. ಇಲ್ಲಿ ನೀವು ಸಂಸತ್ತನ್ನು ಯಾವನೋ ಒಬ್ಬ ಮಾಡ್ದ ಅಂತಲ್ಲ, ನಾನು MA ಪೊಲಿಟಿಕಲ್ ಸೈನ್ಸು ಇದೇ ಇವ್ರ ಹತ್ರನೇ ಸಂಸತ್ ಭವನಕ್ಕೆ ಪಾಸ್ನ ಈಸ್ಕೊಂಡು ಹೋಗಿದ್ದೀನಿ. ಏನು ಹೇಳಿ, ನಾವು ಮೈಸೂರರು ಹೆಮ್ಮೆ ಪಡಬೇಕು. ಇಂತಹ ಒಂದು MP ನಮಗೆ ಸಿಕ್ಕಿದ್ದಾರೆ, ಇಂಥ ಒಬ್ಬರು ರಾಜ್ಯಸಭಾ ಮೆಂಬರ್ ನಮಗೆ ಸಿಕ್ಕಿದ್ದಾರೆ, ಹಲವಾರು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಯಾರೋ ಈಸ್ಕೊಂಡು ಹೋದರೆ ಕೊಡಲೇಬೇಕು. ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ, ನಾವು ಪ್ರಜೆಗಳಿಗೋಸ್ಕರ ಇದ್ಮೇಲೆ ವಿ ಶುಡ್ ಗಿವ್. ನಮ್ಮ ಧರ್ಮ, ನಾವು ಪಾಸ್ ಕೊಡೋದು ನಮ್ಮ ಧರ್ಮ. ಅವರು ಉಳಿಸ್ಕೊಳ್ಳದೆ ಅನ್ಯಾಯವಾಗಿ ಇವ್ರ ಮೇಲೆ ಈ ಥರ ಮಾಡಬೇಕು ಅಂತಂದರೆ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ. ಟ್ವೀಟ್ ಯಾಕೆ ಮಾಡಲಿಲ್ಲ ಅಂದರೆ ಮೇಲಿಂದ ಆದೇಶ ಬಂದಿರುತ್ತೆ, ನಿಮ್ಮ ಒಂದು ಸಣ್ಣ ಟ್ವೀಟು ಏನೇನೋ ಆಗಬಾರ್ದು, ಕೊಡೋದನ್ನು ಉತ್ತಮವಾಗಿ ಕೊಡಬೇಕು. ಉತ್ತಮವಾಗಿ ರಸ್ತೆಗಳನ್ನು ಮಾಡಿದ್ದಾರೆ, ಉತ್ತಮವಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವೆಲ್ಲದರ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ಅವರಲ್ಲಿರತಕ್ಕಂಥ ಗುಣ ನಮ್ಮ ದೇಶದಲ್ಲಿ ಹರಿತಾ ಇರೋ ರಕ್ತ ನಮ್ಮ ದೇಶನ ಉಳಿಸ್ಬೇಕು ಅಂತಿದೆ ಹೊರತು ಈ ರೀತಿಯ ಹೇಯ ಕೃತ್ಯವನ್ನು ಮಾಡುವಂಥ ಅವರಲ್ಲ ಅವರು. ಅವರ ಪರವಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇಲ್ಲ, ಸದಾ ಇರ್ತೀವಿ ಸರ್. ನಾವೆಲ್ಲ ಸರ್ ಡಾಕ್ಟರ್ ನಾಗೇಶ್ ಯಾದವ್, MA ಪೊಲಿಟಿಕಲ್ ಸೈನ್ಸ್. ಸರ್, ನಮ್ಮ ಹೆಸರು ಅನೀಫ್ ಅಂದ್ಬಿಟ್ಟು. ಸೂಕ್ಷ್ಮತೆ ವಿಚಾರ ಅಂತ ನೀವು ಅನ್ಕೋತಿದ್ದೀರಾ. ಭಾರತ ಅಂದರೆ ಇದು ಎಲ್ಲ ರಾಷ್ಟ್ರಗಳಲ್ಲೂ ಒಂದು ನಾವು ಹೆಮ್ಮೆ ಪಡುವಂಥ ರಾಷ್ಟ್ರ. ಇಲ್ಲಿ ನೀವು ಸಂಸತ್ತನ್ನು ಯಾವನೋ ಒಬ್ಬ ಮಾಡ್ದ ಅಂತಲ್ಲ, ನಾನು MA ಪೊಲಿಟಿಕಲ್ ಸೈನ್ಸು ಇದೇ ಇವ್ರ ಹತ್ರನೇ ಸಂಸತ್ ಭವನಕ್ಕೆ ಪಾಸ್ನ ಈಸ್ಕೊಂಡು ಹೋಗಿದ್ದೀನಿ. ಏನು ಹೇಳಿ, ನಾವು ಮೈಸೂರರು ಹೆಮ್ಮೆ ಪಡಬೇಕು. ಇಂತಹ ಒಂದು MP ನಮಗೆ ಸಿಕ್ಕಿದ್ದಾರೆ, ಇಂಥ ಒಬ್ಬರು ರಾಜ್ಯಸಭಾ ಮೆಂಬರ್ ನಮಗೆ ಸಿಕ್ಕಿದ್ದಾರೆ, ಹಲವಾರು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಯಾರೋ ಈಸ್ಕೊಂಡು ಹೋದರೆ ಕೊಡಲೇಬೇಕು. ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ, ನಾವು ಪ್ರಜೆಗಳಿಗೋಸ್ಕರ ಇದ್ಮೇಲೆ ವಿ ಶುಡ್ ಗಿವ್. ನಮ್ಮ ಧರ್ಮ, ನಾವು ಪಾಸ್ ಕೊಡೋದು ನಮ್ಮ ಧರ್ಮ. ಅವರು ಉಳಿಸ್ಕೊಳ್ಳದೆ ಅನ್ಯಾಯವಾಗಿ ಇವ್ರ ಮೇಲೆ ಈ ಥರ ಮಾಡಬೇಕು ಅಂತಂದರೆ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ. ಟ್ವೀಟ್ ಯಾಕೆ ಮಾಡಲಿಲ್ಲ ಅಂದರೆ ಮೇಲಿಂದ ಆದೇಶ ಬಂದಿರುತ್ತೆ, ನಿಮ್ಮ ಒಂದು ಸಣ್ಣ ಟ್ವೀಟು ಏನೇನೋ ಆಗಬಾರ್ದು, ಕೊಡೋದನ್ನು ಉತ್ತಮವಾಗಿ ಕೊಡಬೇಕು. ಉತ್ತಮವಾಗಿ ರಸ್ತೆಗಳನ್ನು ಮಾಡಿದ್ದಾರೆ, ಉತ್ತಮವಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವೆಲ್ಲದರ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ಅವರಲ್ಲಿರತಕ್ಕಂಥ ಗುಣ ನಮ್ಮ ದೇಶದಲ್ಲಿ ಹರಿತಾ ಇರೋ ರಕ್ತ ನಮ್ಮ ದೇಶನ ಉಳಿಸ್ಬೇಕು ಅಂತಿದೆ ಹೊರತು ಈ ರೀತಿಯ ಹೇಯ ಕೃತ್ಯವನ್ನು ಮಾಡುವಂಥ ಅವರಲ್ಲ ಅವರು. ಅವರ ಪರವಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇಲ್ಲ, ಸದಾ ಇರ್ತೀವಿ ಸರ್. ನಾವೆಲ್ಲ ಸರ್ ಡಾಕ್ಟರ್ ನಾಗೇಶ್ ಯಾದವ್, MA ಪೊಲಿಟಿಕಲ್ ಸೈನ್ಸ್. ಸರ್, ನಮ್ಮ ಹೆಸರು ಅನೀಫ್ ಅಂದ್ಬಿಟ್ಟು. ಸೂಕ್ಷ್ಮತೆ ವಿಚಾರ ಅಂತ ನೀವು ಅನ್ಕೋತಿದ್ದೀರಾ. ಭಾರತ ಅಂದರೆ ಇದು ಎಲ್ಲ ರಾಷ್ಟ್ರಗಳಲ್ಲೂ ಒಂದು ನಾವು ಹೆಮ್ಮೆ ಪಡುವಂಥ ರಾಷ್ಟ್ರ. ಇಲ್ಲಿ ನೀವು ಸಂಸತ್ತನ್ನು ಯಾವನೋ ಒಬ್ಬ ಮಾಡ್ದ ಅಂತಲ್ಲ, ನಾನು MA ಪೊಲಿಟಿಕಲ್ ಸೈನ್ಸು ಇದೇ ಇವ್ರ ಹತ್ರನೇ ಸಂಸತ್ ಭವನಕ್ಕೆ ಪಾಸ್ನ ಈಸ್ಕೊಂಡು ಹೋಗಿದ್ದೀನಿ. ಏನು ಹೇಳಿ, ನಾವು ಮೈಸೂರರು ಹೆಮ್ಮೆ ಪಡಬೇಕು. ಇಂತಹ ಒಂದು MP ನಮಗೆ ಸಿಕ್ಕಿದ್ದಾರೆ, ಇಂಥ ಒಬ್ಬರು ರಾಜ್ಯಸಭಾ ಮೆಂಬರ್ ನಮಗೆ ಸಿಕ್ಕಿದ್ದಾರೆ, ಹಲವಾರು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಯಾರೋ ಈಸ್ಕೊಂಡು ಹೋದರೆ ಕೊಡಲೇಬೇಕು. ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ, ನಾವು ಪ್ರಜೆಗಳಿಗೋಸ್ಕರ ಇದ್ಮೇಲೆ ವಿ ಶುಡ್ ಗಿವ್. ನಮ್ಮ ಧರ್ಮ, ನಾವು ಪಾಸ್ ಕೊಡೋದು ನಮ್ಮ ಧರ್ಮ. ಅವರು ಉಳಿಸ್ಕೊಳ್ಳದೆ ಅನ್ಯಾಯವಾಗಿ ಇವ್ರ ಮೇಲೆ ಈ ಥರ ಮಾಡಬೇಕು ಅಂತಂದರೆ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ. ಟ್ವೀಟ್ ಯಾಕೆ ಮಾಡಲಿಲ್ಲ ಅಂದರೆ ಮೇಲಿಂದ ಆದೇಶ ಬಂದಿರುತ್ತೆ, ನಿಮ್ಮ ಒಂದು ಸಣ್ಣ ಟ್ವೀಟು ಏನೇನೋ ಆಗಬಾರ್ದು, ಕೊಡೋದನ್ನು ಉತ್ತಮವಾಗಿ ಕೊಡಬೇಕು. ಉತ್ತಮವಾಗಿ ರಸ್ತೆಗಳನ್ನು ಮಾಡಿದ್ದಾರೆ, ಉತ್ತಮವಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವೆಲ್ಲದರ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ಅವರಲ್ಲಿರತಕ್ಕಂಥ ಗುಣ ನಮ್ಮ ದೇಶದಲ್ಲಿ ಹರಿತಾ ಇರೋ ರಕ್ತ ನಮ್ಮ ದೇಶನ ಉಳಿಸ್ಬೇಕು ಅಂತಿದೆ ಹೊರತು ಈ ರೀತಿಯ ಹೇಯ ಕೃತ್ಯವನ್ನು ಮಾಡುವಂಥ ಅವರಲ್ಲ ಅವರು. ಅವರ ಪರವಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇಲ್ಲ, ಸದಾ ಇರ್ತೀವಿ ಸರ್. ನಾವೆಲ್ಲ ಸರ್ ಡಾಕ್ಟರ್ ನಾಗೇಶ್ ಯಾದವ್, MA ಪೊಲಿಟಿಕಲ್ ಸೈನ್ಸ್. ಸರ್, ನಮ್ಮ ಹೆಸರು ಅನೀಫ್ ಅಂದ್ಬಿಟ್ಟು.